ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಐಟಿ ಅಧಿಕಾರಿಗಳು ದಾಳಿ ಮಾಡಿದಾಗಲೇ ಸೂಸೈಡ್ ಮಾಡಿಕೊಂಡಿರೋದು ಅನುಮಾನ ಮೂಡಿಸಿದೆ. ಹೀಗಾಗಿ ಬೆಂಗಳೂರು ಪೊಲೀಸರು ಎಲ್ಲಾ ಆಯಾಮದಲ್ಲೂ ತನಿಖೆ ಮಾಡುತ್ತಿದ್ದಾರೆ. ಕಾನ್ಫಿಡೆಂಟ್ ಸಿಜೆ ರಾಯ್ ಹೃದಯ ಸಿಳಿದ ಗುಂಡು. ರಾಯ್ ಮೊಬೈಲ್ ಫೋನ್ನಲ್ಲಿ ಅಡಗಿದ್ಯಾ ಸಾವಿನ ಸತ್ಯ? ಸಿಜೆ ರಾಯ್ ಆತ್ಮಹತ್ಯೆ ದೇಶದಾದ್ಯಂತ ಭಾರೀ ಸಂಚಲನ ಎಬ್ಬಿಸಿದೆ. ಇತ್ತೀಚಿನ ದಿನಗಳಲ್ಲಿ ನಡೆದ ಹೈ ಪ್ರೊಫೈಲ್ ಮತ್ತು ಸಾವಿರಾರು ಕೋಟಿ ಒಡೆಯ ಉದ್ಯಮಿಯೊಬ್ಬನ ಸೂಸೈಡ್ ಇದು. ಅದರಲ್ಲೂ ಆದಾಯ ತೆರಿಗೆ ಇಲಾಖೆಯ ದಾಳಿ ವೇಳೆನೆ ನಡೆದಿರುವ ಆತ್ಮಹತ್ಯೆ ಸೆನ್ಸೇಷನ್ ಸೃಷ್ಟಿಸಿದೆ. ಈ ಪ್ರಕರಣ ಭೇದಿಸುವುದು ರಾಜ್ಯ ಪೊಲೀಸರಿಗೆ ಸವಾಲಾಗಿದೆ. ಇದೇ ಕಾರಣಕ್ಕೆ ಸ್ಥಳದಲ್ಲಿ ಇಂಚಿಂಚು ಶೋಧ ನಡೆಸ್ತಾ ಇರುವ ಪೊಲೀಸರು ಸಾವಿನ ಕಾರಣವನ್ನ ಪತ್ತೆ ಹಚ್ಚೋದಕ್ಕೆ ಮುಂದಾಗಿದ್ದಾರೆ. ಸೋಕೋ ತಂಡ, ಎಫ್ಎಸ್ಎಲ್ ಟೀಮ್ ಸೇರಿದಂತೆ ಇಡೀ ಪೊಲೀಸ್ ಇಲಾಖೆನೇ ಫೀಲ್ಡ್ಗೆ ಇಳಿದಿದೆ. ತನಿಖೆಗೆ ಇಳಿದ ಪೊಲೀಸರು ಪ್ರತಿಯೊಂದು ಸಾಕ್ಷ್ಯಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಸಿಜೆ ರಾಯ್ ಮೃತದೇಹ ಪರಿಶೀಲಿಸಿದ ಪೊಲೀಸರಿಗೆ ಕ್ಲೋಸ್ ರೇಂಜ್ನಲ್ಲಿ ಶೂಟ್ ಮಾಡಿಕೊಂಡಿರುವುದು ಗೊತ್ತಾಗಿದೆ. ತಮ್ಮ ಲೈಸೆನ್ಸ್ ಪಿಸ್ತೂಲ್ನಿಂದ ಸಿಜೆ ರಾಯ್ ಗುಂಡು ಹೊಡೆದುಕೊಂಡಿದ್ದಾರೆ. ಎದೆಗೆ ಅದಿಮಿಟ್ಟುಕೊಂಡು ಪಿಸ್ತೂಲ್ನಿಂದ ಫೈರ್ ಮಾಡಿಕೊಂಡಿರುವ ರಾಯ್ ಎದೆಗೆ ಒತ್ತಿಟ್ಟುಕೊಂಡಿದ್ದರಿಂದ ಬೆನ್ನಿನಿಂದ ಬುಲೆಟ್ ಹೊರಬಂದಿಲ್ಲ. ರಾಯ್ ದೇಹದ ಒಳಗೆ ಹೃದಯವನ್ನ ಗುಂಡು ಛಿದ್ರಗೊಳಿಸಿದೆ. ಬುಲೆಟ್ ಇನ್ನೂ ರಾಯ್ ದೇಹದಲ್ಲೇ ಇದೆ ಎನ್ನುವ ಮಾಹಿತಿ ಇದೆ. ಫೈರ್ ಮಾಡಿಕೊಂಡ ಪಿಸ್ತೂಲ್ ವಶಕ್ಕೆ ಪಡೆದು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ನಾರಾಯಣ ಆಸ್ಪತ್ರೆಯಲ್ಲಿ ಇದ್ದ ರಾಯ್ ಮೃತದೇಹವನ್ನ ಬೋರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಇವತ್ತು ಬೆಳಗ್ಗೆ 10 ಗಂಟೆ ನಂತರ ಮರಣೋತ್ತರ ಪರೀಕ್ಷೆ ನಡೆಯುವ ಸಾಧ್ಯತೆ ಇದೆ. ಮರಣೋತ್ತರ ಪರೀಕ್ಷೆ ವೇಳೆ ದೇಹದಲ್ಲಿ ಇರುವ ಗುಂಡನ್ನ ಹೊರತೆಗೆಯಲಿದ್ದಾರೆ. ಮೊಬೈಲ್ ಫೋನ್, ಸಿಸಿಟಿವಿ ಡಿವಿಆರ್ಗಳು ವಶಕ್ಕೆ. ಕಾನ್ಫಿಡೆಂಟ್ ಗ್ರೂಪ್ನ ಕಚೇರಿ ಸಿಸಿಟಿವಿ ದೃಶ್ಯ ಪರಿಶೀಲಿಸಿದ ಪೊಲೀಸರಿಗೆ ಈ ಹಿಂದೆ ಐಟಿ ದಾಳಿ ನಡೆದ ದಿನದಿಂದ 2 ತಿಂಗಳ ದೃಶ್ಯ ರೆಕಾರ್ಡ್ ಆಗದೇ ಇರುವುದು ಗೊತ್ತಾಗಿದೆ. ಹೀಗಾಗಿ ಸಿಸಿಟಿವಿ ಡಿವಿಆರ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಡೆತ್ ನೋಟ್ಗಾಗಿ ಪೊಲೀಸರಿಂದ ತೀವ್ರ ಹುಡುಕಾಟ. ಇನ್ನು ರಾಯ್ ಆತ್ಮಹತ್ಯೆಗೂ ಮುನ್ನ 15 ನಿಮಿಷ ಒಬ್ಬರೇ ಇದ್ರು. ಹೀಗಾಗಿ ಸಾವಿಗೂ ಮುನ್ನ ಏನಾದ್ರೂ ಡೆತ್ ನೋಟ್ ಬರೆದಿದ್ದಾರಾ ಅಂತ ಪೊಲೀಸರು ಹುಡುಕಾಟ ಆರಂಭಿಸಿದ್ದಾರೆ. ರಾಯ್ ಕೊಠಡಿಯಲ್ಲಿ ಶೋಧ ನಡೆಸಿದ್ದಾರೆ. ಮೊಬೈಲ್ ಫೋನ್ ಸಹ ವಶಕ್ಕೆ ಪಡೆದು ಪರಿಶೀಲಿಸ್ತಾ ಇದ್ದಾರೆ. ಆತ್ಮಹತ್ಯೆ ಬಗ್ಗೆ ಆಗ್ಲಿ ಅಥವಾ ರೇಡ್ ಬಗ್ಗೆ ಆಗ್ಲಿ ಯಾರಿಗಾದ್ರೂ ಮೆಸೇಜ್ ಮಾಡಿದ್ರಾ ಅಂತ ಜಾಲಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲೂ ಜಾಲಾಟ. ಸಿಜೆ ರಾಯ್ಗೆ ವಾಟ್ಸ್ಆಪ್ನಿಂದಾಗ್ಲಿ, ಎಕ್ಸ್ ಖಾತೆಯಾಗ್ಲಿ, ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಅಕೌಂಟ್ನಿಂದಾಗ್ಲೂ ಯಾವುದಾದ್ರೂ ಮೆಸೇಜ್ ಬಂದಿದ್ಯಾ ಅಥವಾ ರಾಯ್ ಯಾರಿಗಾದ್ರೂ ಮೆಸೇಜ್ ಮಾಡಿದ್ದಾರಾ ಇಲ್ವಾ, ಬೇರೆ ಅನುಮಾನಾಸ್ಪದ ವಿಚಾರಗಳೇನಾದ್ರೂ ಇದ್ಯಾ ಅಂತ ಖುದ್ದು ಕೇಂದ್ರ ವಿಭಾಗದ ಡಿಸಿಪಿ ಅಕ್ಷಯ್ ಮಚ್ಚಿಂದ್ರ ಅವರೇ ತನಿಖೆ ನಡೆಸ್ತಾ ಇದ್ದಾರೆ. ಐಟಿ ಅಧಿಕಾರಿಗಳ ವಿಚಾರಣೆ ನಡೆಸಿದ ಪೊಲೀಸರು. ರಾಯ್ ಆತ್ಮಹತ್ಯೆ ವೇಳೆ ಐಟಿ ಅಧಿಕಾರಿಗಳು ಕಾನ್ಫಿಡೆಂಟ್ ಗ್ರೂಪ್ ಕಚೇರಿಯಲ್ಲೇ ಇದ್ರು. ಹೀಗಾಗಿ ಅವರಿಂದಲೂ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಐಟಿ ಅಧಿಕಾರಿಗಳು ಹೇಳಿಕೆ ಕೊಟ್ಟು ತೆರಳಿದ್ದಾರೆ. ಎಫ್ಎಸ್ಎಲ್ ತಜ್ಞರಿಂದ ಇಂಚಿಂಚು ಸಾಕ್ಷ್ಯಗಳ ಸಂಗ್ರಹ. ಲ್ಯಾಂಗ್ಫೋರ್ಡ್ ರಸ್ತೆಯ ಅಪಾರ್ಟ್ಮೆಂಟ್ ಕಚೇರಿಯಲ್ಲಿ ಎಫ್ಎಸ್ಎಲ್ ತಂಡ ತೀವ್ರವಾಗಿ ಸಾಕ್ಷ್ಯ ಸಂಗ್ರಹ ಕೆಲಸ ಮಾಡ್ತಾ ಇದೆ. ಅಪಾರ್ಟ್ಮೆಂಟ್ನ ಮೊದಲ ಮಹಡಿಯಲ್ಲಿ ಎಫ್ಎಸ್ಎಲ್ ಟೀಮ್ ತಪಾಸಣೆ ನಡೆಸಿದೆ. ಸೋಕೋ ತಂಡ ಕೂಡ ಆತ್ಮಹತ್ಯೆ ಸ್ಥಳದಲ್ಲಿ ಹಲವು ಸ್ಯಾಂಪಲ್ಗಳನ್ನು ಸಂಗ್ರಹಿಸಿದೆ. ಕಾನ್ಫಿಡೆಂಟ್ ಗ್ರೂಪ್ ನಿರ್ದೇಶಕರಿಂದ ದೂರು ದಾಖಲು. ಉನ್ನತ ಮಟ್ಟದ ತನಿಖೆ ಮಾಡ್ತೀವಿ ಎಂದ ಡಿಸಿಎಂ ಡಿಕೆಶಿ. ಕಂಪನಿ ಚೇರ್ಮನ್ ಆತ್ಮಹತ್ಯೆ ಮಾಡಿಕೊಂಡಿರೋದ್ರಿಂದ ಕಾನ್ಫಿಡೆಂಟ್ ಗ್ರೂಪ್ನ ಕೇರಳ ಎಂಡಿ ಟಿಜೆ ಜೋಸೆಫ್ ಅಶೋಕನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಇನ್ನು ರಾಯ್ ಸಾವಿನ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಉನ್ನತ ಮಟ್ಟದ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಳ್ಳೆ ಉದ್ಯಮಿ, ಕೇರಳದಿಂದ ತಂಡ ಬಂದಿತ್ತು ಅನ್ನೋದು ಎನ್ಕ್ವೈರಿಗೋಸ್ಕರ ಅಂತ ನನಗೆ ತಿಳಿಸಿದ್ರು. ನಮಗೆ ದೆಹಲಿಯಿಂದ ಕೂಡ ನಮಗೆ ವರದಿ ಕೇಳಿದ್ದಾರೆ. ನಾವು ಇದನ್ನ ತನಿಖೆ ಮಾಡಿ
ಇದನ್ನ ಜನರಿಗೆ ಏನು ನ್ಯಾಯ ಏನಿದೆ, ಏನು ಸತ್ಯ ಏನಿದೆ ಅದನ್ನ ತಿಳಿಸುವಂತ ಕೆಲಸವನ್ನ ಖಂಡಿತ ನಮ್ಮ ಸರ್ಕಾರ ಮಾಡ್ತದೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಖುದ್ದು ಮುತುವರ್ಜಿ ವಹಿಸಿದ್ದಾರೆ, ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ TV9. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.